ಏನು ಉದ್ದೇಶ ಅಲ್ಲ ಸರ್. ನಿನ್ನೆ ಸಾಯಂಕಾಲ ಒಂದು ನ್ಯೂಸ್ ನೋಡಿದ್ವಿ. ಸಿದ್ದರಾಮಯ್ಯ ಅವರು 5 ವರ್ಷ CM ಆಗ್ತಾರೆ ಅಂತೇಳಿ ಒಂದು ನ್ಯೂಸಲ್ಲಿ ಬಂತು. ಮತ್ತು ಅದಾದಮೇಲೆ 10:30 ಒಂದು ನ್ಯೂಸ್ ನೋಡಿದ್ವಿ, ಸಿದ್ದರಾಮಯ್ಯ ಅವರು ದಿಢೀರ ರಾಜೀನಾಮೆ ಕೊಡ್ತಾರೆ ಅಂತೇಳಿ. ಇದು ನಂಬೋಕ್ಕಾಗ್ತಾಯಿಲ್ಲ ಸರ್. ಯಾಕಂದರೆ ಇವಾಗ ಸದ್ಯದ ರಾಜಕಾರಣಿಯಲ್ಲಿ ಸಿದ್ದರಾಮಯ್ಯನವರು ಒಂದು ಮಾಸ್ ಲೀಡರ್ ಆಗಿದ್ದಾರೆ. ವಿರೋಧ ಪಕ್ಷದಕ್ಕಂತೂ ಇವ್ರು ಮಾಸ್ ಲೀಡರೇ. ಇವರಿಗೆ ರಾಜೀನಾಮೆ ಏನಕ್ಕೆ ಕೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಸರ್. ಏನಕ್ಕೆ ಅರ್ಥ ಆಗ್ತಾಯಿಲ್ಲ. ಯಾವ ಕಾರಣಕ್ಕೆ ಗೊತ್ತಿಲ್ಲ ಸರ್. ಯಾವ ಕಾರಣಕ್ಕೆ ಕೇಳ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಸರ್. ಇವಾಗ ರಾಜೀನಾಮೆ ಕೊಡೋಕ್ಕೆ ಒಂದು ರೀಸನ್ ಇರಬೇಕು. ಒಂದು ಅವ್ರಿಗೆ ವಯಸ್ಸಾಗಿದೆ, ಒಂದು ಆಡಳಿತ ಮಾಡೋಕ್ಕೆ ಬರಲ್ಲ ಅಂತ ಅದೊಂದು ರೀಸನ್. ಯಾವುದಾದ್ರೂ ಹಗರಣ ಮಾಡಿದರೆ ರಾಜೀನಾಮೆ ಕೊಡಿಸಿ ಅಂತ ಅದೊಂದು ಹಗರಣ. MLAಗಳನ್ನು ಮಂತ್ರಿಗಳನ್ನು ಹ್ಯಾಂಡ್ ಓವರ್ ಮಾಡೋದ್ರಲ್ಲಿ ವಿಫಲ ಆಗಿದ್ದಾರೆ, ಅದಕ್ಕೊಂದು ಕಾರಣ. ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದಾರೆ ಸರ್. ರಾಜೀನಾಮೆ ಏನಕ್ಕೆ ಕೇಳ್ತಿದ್ದಾರೆ ಇವರು ರಾಜೀನಾಮೆ ಕೇಳ್ತಿದ್ದಾರೆ ಅಂತಂದರೆ ಲಾಸ್ಟ್ ಟೈಮ್ ಯಡಿಯೂರಪ್ಪನವ್ರಿಗೆ ರಾಜೀನಾಮೆ ಕೊಡಿಸಿದ್ರು BJP ಅವರು. ಪರಿಸ್ಥಿತಿ ಏನಾಯಿತು? ಸೊ ಹಾಗಾದರೆ ನೀವು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರ ರಾಜೀನಾಮೆ ಬಳಿಕ ಕಾಂಗ್ರೆಸ್ಸಲ್ಲಿ ಏನಾದರೂ ಬದಲಾವಣೆ, ಸಿಕ್ಕಾಪಟ್ಟೆ ದೊಡ್ಡ ಬದಲಾವಣೆ ಆಗುತ್ತೆ ಅನಿಸುತ್ತೆ, ಹೆಂಗೆ ಸರ್? ಸಿಕ್ಕಾಪಟ್ಟೆ ಅಲ್ಲ ಸರ್, 100ಕ್ಕೆ 100 ಬದಲಾವಣೆ ಆಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರಿಂದೇ ಒಂದು ಓಟ್ ಅಂತಿದೆ ಸರ್. ಸಿದ್ದರಾಮಯ್ಯನವ್ರ ಮುಖ ನೋಡಿದ್ರೆ ಓಟ್ ಹಾಕ್ತಾರೆ ಜನ. ಕಾಂಗ್ರೆಸ್ ಪಕ್ಷದ ಓಟ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅವ್ರದ್ದು ಒಂದು ದೊಡ್ಡ ಇದಿದೆ ಸರ್. ಅವ್ರದ್ದು ಸಿದ್ದರಾಮಯ್ಯವ್ರದ್ದು ಒಂದು ದೊಡ್ಡ ಒಂದು ವೋಟ್ ಬ್ಯಾಂಕ್ ಇದೆ ಅವ್ರಿಗೆ. ಮತ ಬ್ಯಾಂಕ್ ಅಂದರೆ ಸಿದ್ದರಾಮಯ್ಯನವರು. ಈ ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿಸಿದ್ರೆ ಸರ್ಕಾರ ಬೀಳೋದ್ರಲ್ಲಂತೂ ಗ್ಯಾರಂಟಿ ಸರ್. ಯಾರೇ CM ಆಗಲಿ ಅದ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಇಲ್ಲ ಸರ್. ಯಾಕಂದರೆ ಈಗ DK ಶಿವಕುಮಾರ್ ಸರ್ ಆಗಲಿ ಯಾರೇ ಆಗಲಿ CM ಆಗಲಿ, ಒಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ CM ಇರ್ತಾರೆ. ಅದೇ ಅವ್ರು ಇರ್ತಾರೆ ಅಂದಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು 2 ವರ್ಷ ಇರಲಿ ಅಂತ ನಮ್ಮದೊಂದು ಅಭಿಪ್ರಾಯ ಸರ್. ಕಾಂಗ್ರೆಸ್ ಈಗಾಗಲೇ ರಾಜೀನಾಮೆ ಅಭಿಮಾನಿಗಳು ಯಾವ ರೀತಿ ಸರ್? ಅಭಿಮಾನಿಗಳು ನೋಡಂತಂದರೆ ಇವಾಗ ಇಡೀ ಕರ್ನಾಟಕ ತುಂಬೆಲ್ಲ ನನ್ನಂಥ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಸರ್. ನಾನು ಒಬ್ಬನೇ ಅಂತಲ್ಲ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಮುಂದೆ ಏನು ಲಕ್ಷಾಂತರ ಅಭಿಮಾನಿಗಳಿದ್ಮೇಲೆ ಲಕ್ಷಾಂತರ ಓಟು ಎಕಡೆ ಹೋಗುತ್ತೆ ಅವ್ರಿಗೂ ಗೊತ್ತು. ಈ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಾಕಷ್ಟು ಒಂದು ಅವಕಾಶ ಕೊಟ್ಟಿದೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಸರ್, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾದಮೇಲೆ ಅಧ್ಯಕ್ಷನಾದಮೇಲೆ 6 ತಿಂಗಳಿಗೆ ಅವರು ಅವ್ನು ಸೀಟೇ ಬಿಟ್ಕೊಡೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ಒಂದು ಮುಖ್ಯಮಂತ್ರಿಯಾಗಿ ಸೀಟ್ ಹೆಂಗೆ ಬಿಟ್ಕೊಡ್ತಾರೆ? ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್. ಬಿಟ್ಕೊಟ್ರೆ ಅವರೊಂದು ಮಾತಿನ ಬದ್ಧತೆ ಮೇಲೆ ಅವ್ರು ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂಡ್ರೆ ಅವ್ರು ರಾಜೀನಾಮೆ ಕೊಡ್ತಾರೆ. ಇಲ್ಲ ಒಂದು ವೇಳೆ ಅವ್ರು ಹೈಕಮಾಂಡ್ ಒಪ್ಪಲಿಲ್ಲ ಅಂದರೂ ಕೂಡ ಅವರು ರಾಜೀನಾಮೆ ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್. ರಾಜೀನಾಮೆಗೆ ಸೂಚಿಸಿರುವ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಪಕ್ಷಕ್ಕೆ ನೀಡಿರುವ ಕೊಡುಗೆಯನ್ನು ಮರಿತಾ ಏನೋ ಸರ್ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದ್ದು ಸರ್. ಇವಾಗ ಸಿದ್ದರಾಮಯ್ಯ ಸಾಹೇಬರು ಆಡಳಿತ ನೋಡಿ ಸರ್ಕಾರ 2-3 ಸಲ ಬಂದಿದೆ ಸರ್, ಇಲ್ಲ ಅಂತ ಹೇಳ್ತಿಲ್ಲ. ಲಾಸ್ಟ್ ಟೈಮು 2018ರಲ್ಲೂ ಸೀಟ್ ಚೆನ್ನಾಗಿ ಬಂದಿದೆ. ಈ ಸಲ ಅಂತೂ ಬಹುಮತ ಬಂದಿದೆ. ಹೋದ ಸಲ ಅಂತೂ CM ಆಗಿದ್ದಾರೆ. ಅವರು ಸಾಕಷ್ಟು ಕರ್ನಾಟಕಕ್ಕೆ ತುಂಬ ಅನುದಾನ ಕೊಡುಗೆ ಕೊಟ್ಟಿದ್ದಾರೆ ಸರ್. 5 ಗ್ಯಾರಂಟಿಗಳನ್ನು ಸಮರ್ಪವಾಗಿ ನೀಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ದೇಶದಲ್ಲಿ ಯಾರಾದ್ರೂ ಅದು ಸಿದ್ದರಾಮಯ್ಯ ಸರ್. BJP ಅವರು ಏನಂತಂದ್ರು, ಬೊಕ್ಕಸ ಕಾಲೆ ಅದು ಧೂಳಿಪಟ್ಟಾಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಂದ್ರೆ, ಇವಾಗ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಮಾದರಿ ನೋಡಿ ಅವರು ಬೇರೆ ಪಶ್ಚಿಮ ಬಂಗಾಳದಾಗಲಿ ಅಲ್ಲಲ್ಲಿ ಮಾಡಿದಾರಲ್ಲ. ಅದಕ್ಕೋಸ್ಕರ ಸರ್ ನಾವು ಹೇಳ್ತಾ ಇರೋದು, ಸಿದ್ದರಾಮಯ್ಯ ಸರ್ ಅಂತೂ ರಾಜೀನಾಮೆ ಕೊಡಬಾರ್ದು. ನಾವು ಬೀದರಿಂದ ಬಂದಿದ್ದೀವಿ ಸರ್. ಸಿದ್ದರಾಮಯ್ಯ ಸಾಹೇಬ್ರು ರಾಜೀನಾಮೆ ಕೊಡ್ತಾರೆ ಅಂತ ಕೇಳಿ ಬೀದರಿಂದ ನಾವು ಬಂದಿದ್ದೀವಿ ಸರ್. ನಾವು ಸುಮಾರು ಸರ್ ಒಂದು 5-6 ಜನ ಬಂದಿದ್ವಿ, ಜಾಸ್ತಿ ಏನು ಬಂದಿಲ್ಲ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ರಾಜೀನಾಮೆ ಕೊಡೋಂಗಿದ್ರೆ ನಾಳೆ ಇಲ್ಲೇ ನಮ್ಮದು ಒಂದು ಟೀಮ್ ಇದೆ ಸರ್. ಆ ಟೀಮಿಂದ ಒಂದು ಹೋರಾಟ ಮಾಡ್ತೀವಿ ಸರ್. ಅದೇ ಸರ್, CM ಸಾಹೇಬರು ರಾಜೀನಾಮೆ ಕೊಡಬಾರ್ದಂತ ನಾವು ಒಂದು ಮೌನ ರೀತಿಯಾಗಿ ನಾವೊಂದು ಇದು ಮಾಡ್ತೀವಿ ಸರ್. ಸರ್ ನಿಮಗೆ ಗೊತ್ತಲ್ಲ ಸರ್, ಸಿದ್ದರಾಮಯ್ಯ ಥರ ಆಡಳಿತ ಯಾರು ಹಿಂದೂ ಮಾಡಲ್ಲ ಮುಂದೂ ಮಾಡಲ್ಲ. ಟೀಕೆ ಟಿಪ್ಪಣಿ ಮಾಡ್ಬೋದು ಸರ್. ನೋಡಿರಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಿದ್ದರಾಮುಲ್ಲಾ ಖಾನ್ ಅಂತಾರೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ಮಾಡಿದ್ರು ಒಂದು ಜಾತಿ ಮೇಲೆ ಕಟ್ತಾರೆ ಸರ್. ಸಿದ್ದರಾಮಯ್ಯ ಸಾಹೇಬರು ಒಂದೇ ಜಾತಿ ಮೇಲೆ ನಿಂತಿದ್ರ? ಎಲ್ಲ ಜಾತಿ ನಿಂತಿದ್ರು. ಈ ನೋಡಿ, ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ಬಸವಣ್ಣನು ಮಾಡಿದ್ದು ಸಿದ್ದರಾಮಯ್ಯನವರು. ಬಸವಣ್ಣನವರ ಒಂದು ಜಯಂತಿಯಿಂದೇ ಪ್ರಮಾಣ ವಚನ ಸ್ವೀಕರಿಸಿದ್ದು ಸರ್. ಸಿದ್ದರಾಮಯ್ಯನವರು ಸರ್ವ ಜನಾಂಗ ನಾಯಕರು. ಅವ್ರು ರಾಜೀನಾಮೆ ಕೊಡಬಾರ್ದು. ಅವರು ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಬೇರೆಯವ್ರಿಗೆ ಯಾರಿಗೂ ನಷ್ಟ ಇಲ್ಲ ಸರ್, ಕಾಂಗ್ರೆಸ್ ಪಕ್ಷದವ್ರಿಗೆ ನಷ್ಟ ಇದೆ. ಈಗ ನಷ್ಟ ಅಂದರೆ ಸರ್ ಮಿನಿಮಮ್ 75% ಹೇಳೋದಕ್ಕಿಂತ 75 MLAಗಳನ್ನಂತೂ ಕಳ್ಕೊಳ್ಳೋಕೆ ಗ್ಯಾರಂಟಿ. 75 MLAಗಳು ಸರ್ ಮ್ಯಾಕ್ಸಿಮಮ್. ಸಿದ್ದರಾಮಯ್ಯನವರಿಂದ ಒಂದೊಂದು ಕ್ಷೇತ್ರದಲ್ಲಿ 20,000ರಿಂದ 25,000ದಿಂದ 30,000 ಓಟ್ ಇದೆ ಸರ್, ಒಂದೊಂದು ಕ್ಷೇತ್ರದಿಂದ ಸರ್. ಈ ಪರ್ಯಾಯ ಮತಗಳೇ ಸಿದ್ದರಾಮಯ್ಯನವರಿಂದ ಇದೆ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ಪರ್ಯಾಯ ಮತ ಅಂತ ಇರುತ್ತೆ ಸರ್, ಅವ್ರಿಗಂತೂ ಒಂದು ಪರ್ಯಾಯ ಮತ ಅಂತ ಇರುತ್ತೆ. ಅವ್ರ ವೋಟ್ ಬ್ಯಾಂಕ್ ಒಂದು 25,000ರಿಂದ 30,000 ಇದೆ ಸರ್.
100ಕ್ಕೆ 100 ರಾಜೀನಾಮೆ ಒಂದು ವೇಳೆ ಇವರು ಕೊಟ್ಟರೆ 75 ಶಾಸಕರನ್ನು ಕಳೆದುಕೊಳ್ಳುವಂಥ ಭೀತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಸರ್. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನೋ ಮಾತು. ಇರಲಿ ಸರ್, ಪರವಾಗಿಲ್ಲ. ಡಿ ಕೆ ಶಿವಕುಮಾರ್ ಸರ್ ಒಬ್ಬ KPCC ಅಧ್ಯಕ್ಷರು, ಅವರು ಸಂಘಟನಾ ಚತುರರು ಆಗಲಿ ಅಂತ ನಾವು ಹೇಳ್ತಲ್ಲ. 2022 ಚಾನ್ಸ್ ಇದೆಯಲ್ಲ ಸರ್. ಇವಾಗ 2 ವರ್ಷಕ್ಕೆ ನೋಡೋದಕ್ಕಿಂತ ಮುಂದಿನ ಸಲ 5 ವರ್ಷ ಸಿಗುತ್ತಲ್ಲ. 2028 ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಆವಾಗ ಡಿ ಕೆ ಶಿವಕುಮಾರ್ ಸರ್ ಇವಾಗ ಹೈಕಮಾಂಡ್ ಅವ್ರು ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಸರ್ ಆಯ್ತಾರೆ ಅಂತೇಳಿ. ಡಿ ಕೆ ಶಿವಕುಮಾರ್ ಯಾರಿಗೆ ಅರ್ಹತೆ ಇದೆ ಅವ್ರು ಆಗ್ತಾರೆ ಸರ್. ಈ ಸಿದ್ದರಾಮಯ್ಯ ಸರ್ ಅರ್ಹತೆ ಇತ್ತು. ಈಗ ನೋಡಿ 136 ಶಾಸಕರಲ್ಲಿ ಗೆದ್ದಿರೋದು 136 ಶಾಸಕರು. ಅದರ ಅರ್ಹತೆ ಯಾರಿಗಿತ್ತು ಸರ್? ವಿಪಕ್ಷದವರು. ಈಗ ವಿಪಕ್ಷದವರು ಟೀಕೆ ಟಿಪ್ಪಣಿ ಮಾಡ್ತಾರೆ, ಆದರೆ ಶಾಸಕಾಂಗದ ಪಕ್ಷ ನಾಯಕರು ಯಾರಾಗ್ತಾರೆ ಅವ್ರು CM ಆಗ್ತಾರೆ ಕರ್ನಾಟಕದಲ್ಲಿ. ಕೊಡಬಾರ್ದು ಸರ್. ಏನಕ್ಕೆ ಕೊಡ್ಬೇಕು ಸರ್? ಒಂದು ರೀಸನ್ ಬೇಕಲ್ಲ. ಹಗರಣ ಮಾಡಿದಾರಾ, ಏನಾದರೂ ಲೂಟಿ ಮಾಡಿದಾರಾ, ಏನಾದರೂ ಯಾವುದಾದ್ರೂ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರಾ? ಯಾವುದೂ ಇಲ್ಲ ಸರ್. ಒಂದು ಕಪ್ ಚುಕ್ಕಿ ಅಲ್ಲ ಅಂಥವ್ರಿಗೆ ರಾಜೀನಾಮೆ ಕೇಳಿದ್ರೆ ತಪ್ಪು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.